ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲನೂ ಕೂಡ ನಾವು ಸರ್ಕಾರ ಭಾಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಇದ್ರ ಊಟ ಎಂಥದ್ದು CLP ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ. ಸರ್, ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡ್ ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತಿದೆ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಈ ಥರ ಲೀಡಿಂಗ್ ಕ್ವಶನ್ಗಳು ಹಾಕೋದು, ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ರಿ ಇತ್ತೀಚೆಗೆ. ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ. ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು, ನಮ್ಮ ಮನೆ ಬ್ರೇಕ್ಫಾಸ್ಟು, ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅದು. ಯಾಕೆಂದ್ರೆ ಮಿಸಸ್ ಈಸ್ ಫ್ರಮ್ ಮೈಸೂರು. ಮೈಸೂರು ಟೇಸ್ಟು. ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವ್ರು ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ. ನಮ್ಮದು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ. ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್, ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ಸರ್, ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ಸರ್, ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸರ್? ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಯಿತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಿಂದ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಮಾತಾಡುವ ಸಂದರ್ಭದಲ್ಲಿ ಬಹು ಮುಖ್ಯ ವಿಚಾರಗಳನ್ನು ಹೇಳಿದ್ರು. ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ. ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಮಾಧ್ಯಮದವರು ಪದೇ ಪದೇ ಪ್ರಶ್ನೆ ಮಾಡ್ತಿದ್ರು, ಡಿ ಕೆ ಶಿವಕುಮಾರ್ ಅವರು ಯಾವತ್ತು CM ಆಗ್ತಾರೆ ಅಂತ. ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿ ತಿರುಗಿ ವಾಪಸ್ ಹೋಗ್ತಾರೆ. ಅಲ್ಲಿಗೆ ನೀವು ಕೋಟ್ ಮಾಡ್ಕೋಬೇಕು. ಹೈಕಮಾಂಡ್ ಹೇಳಿದಾಗ, ಅದು ಯಾವಾಗ, ಅದು ಮುಖ್ಯ. ಇನ್ನು ಇಬ್ಬರೂ ನಾಯಕರು ಈಗ ಮತ್ತೆ ಗಟ್ಟಿಯಾಗಿ ಜಂಟಿಯಾಗಿ ನಿಂತಿದ್ದಾರೆ. ಹೈಕಮಾಂಡ್ ಅಂಥದ್ದೊಂದು ಖಡಕ್ ವಾರ್ನಿಂಗನ್ನು ಸಂಬಂಧಪಟ್ಟ ನಾಯಕರಿಗೆ ಮತ್ತು ಆ ಬಣಕ್ಕೆ ಕೊಟ್ಟಿರುವಂಥದ್ದು. ಹೀಗೆ ಆಡಿದ್ರೆ ನಿಮಗೆ ಸಮಸ್ಯೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಸರ್ಕಾರ ಉರುಳಿ ಬಿದ್ದರೆ ಡಿ ಕೆ ಶಿವಕುಮಾರ್ ಅವರೇ ಹೋಗ್ತಾರೆ ಅಥವಾ ಅವರ ಬಣ ಹೋಗುತ್ತೆ, BJP ಸರ್ಕಾರ ಮಾಡುತ್ತೆ ಅಂದರೂ ಕೂಡ ಸಮಸ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ. ಕಾಂಗ್ರೆಸ್ನೊಳಗಿನ ಶತ್ರುಗಳಿಗಿಂತಲೂ ಹೆಚ್ಚು ಅಪಾಯಕಾರಿ ಶತ್ರುಗಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಹೊರಗಡೆ BJP JDSನಲ್ಲಿ ಅದೇನೇ ಇರಬಹುದು. ಆದರೆ ಖುದ್ದು ಇಬ್ಬರೂ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಮಾಡಲಿ, ನಮ್ಮ ತಾಕತ್ತನ್ನು ನಾವು ತೋರಿಸ್ತೀವಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಇಬ್ಬರ ನಾಯಕರ ಮಾತುಗಳು ಕೂಡ ಒಂದೇ ಆಗಿತ್ತು. ಅವ್ರೇನು ಮಾಡ್ತಾರೋ ಮಾಡಲಿ, ನಾವು ತಕ್ಕ ಪಾಠ ಕಲಿಸ್ತೀವಿ. ಜೋಡೆತ್ತುಗಳು ಅನ್ನುವಂತಹ ವಿಶೇಷಣಕ್ಕೆ ಈಗ ಹೊಸದೊಂದು ಸೇರ್ಪಡೆ ಆಗಿರುವಂಥದ್ದು ಬ್ರದರ್ಸ್. ಅಣ್ಣ ಸಿದ್ದರಾಮಣ್ಣ, ತಮ್ಮ ಶಿವಕುಮಾರ್ ಅನ್ನುವಂತಹ ಲೆಕ್ಕ ಕೂಡ ಈಗ ಬೇರೆ ಮೆಸೇಜನ್ನೇ ಕೊಡ್ತಿದೆ. ತುಂಬ ಜಂಟಿಯಾಗಿ ಗಟ್ಟಿಯಾಗಿದ್ದಾರೆ ನಾಯಕರು. ಯಾವುದೇ ಮನಸ್ತಾಪಗಳಿಲ್ಲ, ಬೇಸರಗಳಿಲ್ಲ ಅಂತ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಹೇಳುವ ರೀತಿಯಲ್ಲಿ ಅವರಿಗೆ ಒಂದು ನುಡಿಗಟ್ಟಿನಲ್ಲಿ ಅಥವಾ ಒಂದು ಸಂಬೋಧನೆಯ ರೂಪದಲ್ಲಿ ಅಣ್ಣ ತಮ್ಮಂದಿರು ಅಂತ ಹೇಳ್ತಿರುವಂಥದ್ದು. ಇಲ್ಲಿ ತುಂಬ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮಗಳು ಕೇಳುವ ಪ್ರಶ್ನೆಗೆ ತುಂಬ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಅವರು ತುಂಬ ಸ್ಪಷ್ಟವಾಗಿ ನಾಜೂಕಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಲೀಡಿಂಗ್ ಕ್ವಶನ್ ಕೇಳ್ತೀರಾ ನೀವು? ಕೇಳಿ, ನಮಗೆಲ್ಲ ಗೊತ್ತಿದೆ, ನಿಮ್ಮೆಲ್ಲ ಪ್ರಶ್ನೆಗಳೂ ಗೊತ್ತಿದೆ, ಅದರ ಅರ್ಥವೂ ಗೊತ್ತಿದೆ, ಅದರ ಗೂಢಾರ್ಥವೂ ಗೊತ್ತಿದೆ, ಒಳಾರ್ಥವೂ ಗೊತ್ತಿದೆ. ಲೀಡಿಂಗ್ ಕ್ವಶನ್ ಕೇಳೋ ಮೂಲಕ ನೀವು ಆ್ಯಕ್ಚುಲಿ ಇವತ್ತು ಇಡೀ ಮಾಧ್ಯಮ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಒಂದೇ ಒಂದು ಸಾಲನ್ನು, ಒಂದೇ ಒಂದು ಪದವನ್ನು ಪದೇ ಪದೇ ಮೆನ್ಷನ್ ಮಾಡ್ತೇವೆ ವಿನಃ ನಿಜವಾಗ್ಲೂ ಜನಕ್ಕೆ ಬೇಕಿದ್ದಂಥದ್ದೇನು, ಅಲ್ಲಿ ಏನಾಗ್ತಿದೆ ರಾಜಕೀಯವಾಗಿ, ಇಲ್ಲಪ್ಪ ನೀನು ಮುಂದುವರಿ ಅಂತ ಶಿವಕುಮಾರ್ ಹೇಳಿದ್ರು.
ಅಥವಾ ಇಂಥ ದಿನದ ನಂತರ ನೀನು ಆಗಿವಪ್ಪ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಅನ್ನೋದನ್ನು ಯಾರೂ ಹೇಳಿಲ್ಲ. ನಾಟಿ ಕೋಳಿ, ಕನಕಪುರದಿಂದ ತರಿಸಿದ್ದಂತಹ ನಾಟಿ ಕೋಳಿ ಇದೊಂದೇ, ಇದು ಜರ್ನಲಿಸಮ್, ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಜರ್ನಲಿಸಮ್. ಓಕೆ, ಅದಕ್ಕೆ ಅವರು ಸ್ಪಷ್ಟವಾಗಿ ಲೀಡಿಂಗ್ ಕ್ವಶನ್ಸ್ ಕೇಳೋದು ಜರ್ನಲಿಸಮ್ಮ ನಿಮಗೆ ಅನ್ನುವಂಥದ್ದನ್ನು ಕೇಳಿರುವಂಥದ್ದು. ಹಾಂ ಸರ್, ನಿಮ್ಮ ಬಗ್ಗೆ ಹಿಂಗಂದ್ರಂತೆ ನೀವೇನಂತೀರಾ, ಸರ್ ಅವ್ರು ನಿಮ್ಮ ಬಗ್ಗೆ ಹಿಂಗಂದ್ರಂತೆ ನೀವೇನಂತೀರಾ, ಕಿತ್ತಾಡ್ಕೊಂಡು ಸಾಯಿರಿ ಅನ್ನುವಂಥದ್ದು ಜರ್ನಲಿಸಮ್ ಆಗೋದಾದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿಗಳು ಅಕ್ಷರಶಃ ಬೀದಿ ನಾಯಿ, ಗಜ್ಜಿ ನಾಯಿ, ಹುಚ್ಚು ನಾಯಿಗಳಾಗಿದ್ದಾವೆ ಅನ್ನೋದಕ್ಕೆ ಖುದ್ದು ನಮ್ಮನ್ನು ಆಳುವವರು ಹೆದರಬೇಕು. ಅದರ ಬದಲಿಗೆ ಅವರೇ ನಮ್ಮನ್ನು ಹೆದರಿಸಿ ಗೇಲಿ ಮಾಡ್ತಿದ್ದಾರೆ ಅಂದರೆ ಜರ್ನಲಿಸಮ್ ಎಲ್ಲಿಗೆ ಬಂದು ನಿಂತಿದೆ. ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಹೈಕಮಾಂಡ್ ಹೇಳಿದಾಗ ಅವರು ಸಿ ಎಮ್ ಆಗ್ತಾರೆ ಅನ್ನೋದನ್ನು, ಅವರು ಸಿ ಎಮ್ ಆಗ್ತಾರೆ ಅಂತಲೂ ಹೇಳಲಿಲ್ಲ. ಸರ್ ಸಿ ಎಮ್ ಯಾವಾಗ ಆಗ್ತಾರೆ, ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಹೇಳಿದಾಗ 4 ಮೇನ್ ಸ್ಟ್ರೀಮ್ ಮೀಡಿಯಾದ ನ್ಯೂಸ್ ಚಾನೆಲ್ಗಳು ಸಿದ್ದರಾಮಯ್ಯ ಅವರು ಹೇಳೇ ಬಿಟ್ಟರು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದು ಯಾವಾಗ ಅಂತ. ಇದು ಕೂಡ ಸರ್ವಶ್ರೇಷ್ಠ ಪತ್ರಿಕೋದ್ಯಮದ ಮಾನದಂಡಗಳು, ಮಾದರಿಗಳು, ಬೆಂಚ್ಮಾರ್ಕ್ಗಳು ಆಗಿ ಕಾಣ್ತಿರುವಂಥದ್ದು. ಇಲ್ಲಿ ತುಂಬ ಮುಖ್ಯ, ಇನ್ನೂ ಇಂಪಾರ್ಟೆಂಟ್, ಮೈಸೂರು ಟೇಸ್ಟ್ ಬ್ರೇಕ್ಫಾಸ್ಟನ್ನು ನಾವು ಕೊಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಮೈಸೂರು ಭಾಗದ ಹೆಣ್ಣುಮಗಳು. ಆ ಕಾರಣಕ್ಕೋಸ್ಕರ ಅವರ ಅಡುಗೆ ಶೈಲಿ ಒಂದೇ ರೀತಿ ಇರುತ್ತೆ, ಸಿದ್ದರಾಮಯ್ಯ ಅವರಿಗೆ ತುಂಬ ಇಷ್ಟ ಆಗಿರುತ್ತೆ. ಅದನ್ನೇ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳ್ತಾರೆ, ಹೌದು ಆ ಹೆಣ್ಮಗಳು ನಮ್ಮ ಜಿಲ್ಲೆಯವರು ಅಂತ. ಇಲ್ಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದು ಒಂದು ಮೆಸೇಜನ್ನು ಕೊಡಲಿಕ್ಕೆ ಅಷ್ಟೇ. ನಮ್ಮಲ್ಲಿ ಯಾವ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಮೊದಲಿನ ರೀತಿಯಲ್ಲೇ ಗಟ್ಟಿಯಾಗಿದ್ದೀವಿ. ಒಳಗಡೆ ಏನೇ ಇರಬಹುದು, ನಾವು ಜನವರಿಗೆ, ಮಾರ್ಚ್ಗೆ, ಏಪ್ರಿಲ್ಗೆ ಏನೋ ಇನ್ನೊಂದು ಪ್ಲಾನ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಏನೇ ಇರಬಹುದು. ಈ ಕ್ಷಣಕ್ಕೆ ಅದು ಕದನ ವಿರಾಮ. ಅಥವಾ ಹೈಕಮಾಂಡ್ ಇಲ್ಲಪ್ಪ ಡಿ ಕೆ ಶಿವಕುಮಾರ್ ನಿಮಗೆ ಸಮಸ್ಯೆ ಆಗಬಹುದು, ಆ ಜಾಗಕ್ಕೆ ಹೋದರೆ ಹೊಸ ಕಾನೂನುಗಳನ್ನು ಮೋದಿಯವರ ಸರ್ಕಾರ ತರ್ತಿದೆ, ನೀವು ಹೋಗಿ 3 ದಿನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಸಮಸ್ಯೆ ಆದರೆ ಅದು ರಾಜಕೀಯವಾಗಿ ನಿಮಗೆ ಒಂದು ಕಪ್ಪು ಮಸಿ ಬೀಳುತ್ತೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಿರಬಹುದು. ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಂದುವರಿಯುವಂತಹ ಸಾಧ್ಯತೆಗಳು ನಿಚ್ಚಳ, ಅದೇ ವಾಸ್ತವ. ಆದಾಗ್ಯೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಸುದ್ದಿ ಜೀವಂತವಾಗಿರಬೇಕು. ಯಾವುದೂ ಇಲ್ವಲ್ಲ, ಈಗ ಧರ್ಮಸ್ಥಳ ಕೇಸಿಲ್ಲ ಅಥವಾ ದರ್ಶನ್ ಕೇಸಿಲ್ಲ, ಏನೂ ಇಲ್ಲ, ಅಟ್ಲೀಸ್ಟ್ ಇದಾದರೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಜೀವಂತವಾಗಿ ಉಳಿಸುವಂತಹ ಪ್ರಯತ್ನಗಳನ್ನು ಮಾಡೋಕ್ಕೋಗಿ ನುರಿತ ನಿಪುಣ ರಾಜಕಾರಣಿಗಳ ಎದುರಲ್ಲಿ ಗೇಲಿಯ ವಸ್ತುಗಳಾಗಿ ಈಗ ನಿಂತಿರುವಂಥದ್ದು. ಪಾಪ ಅವ್ರು ಯಾರು ಮೈಕ್ ಹಿಡಿದು ಮಾತಾಡೋಕ್ಕೆ ಹೋಗ್ತಾರೋ ಅವರು ಕೂಡ ಒಂದೊಂದು ಸಂಸ್ಥೆಯ ಉದ್ಯೋಗಿಗಳು. ಆ ಕಾರಣಕ್ಕೋಸ್ಕರ ಅವರು ಕೂಡ ಕೇಳಿ ಅವ್ರೇನಾದ್ರು ಗೇಲಿ ಮಾಡಿದ್ರೆ ನಕ್ಕೊಂಡು ಹೊರಗಡೆ ಬರ್ತಾರೆ. ಒಂದು ಸ್ಪಷ್ಟ, ಹೈಕಮಾಂಡ್ ಹೇಳಿದಾಗ ಸಿ ಎಂ ಆಗಬಹುದು ಅನ್ನುವಂತಹ ಮಾತು ತುಂಬ ಸರಳವಾಗಿ, ನೇರವಾಗಿ, ಸ್ಪಷ್ಟವಾಗಿ ಹೇಳ್ತಿರೋದು. ಸದ್ಯಕ್ಕಂತೂ, ಈ ಅವಧಿಗಂತೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂತಹ ಸಾಧ್ಯತೆಗಳು ತೀರಾ ವಿರಳ. ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಸಿದ್ದರಾಮಯ್ಯ ಅವರು ಹೇಳಿದ ಹೈಕಮಾಂಡ್ ಹೇಳಿದಾಗ ಅನ್ನುವಂತಹ ಮಾತಿನ ಮರ್ಮ ನಿಮ್ಮ ಪ್ರಕಾರ ಏನು? ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಹುದಾ? ಕಮೆಂಟ್ ಮಾಡಿ.